Hello friends, welcome to my channel, my favorite cooking recipes. ಇವತ್ತು ನನ್ನ ಫೇವ್ರೆಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾನೇ ಟೇಸ್ಟಿ ಆಗಿರುವಂತಹ ಪನ್ನೀರ್ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಪನ್ನೀರ್ನ ತಗೊಂಡಿದ್ದೀನಿ. ಇದು ಫ್ರೀಸರ್ನಲ್ಲೇ ಇಟ್ಟಿರೋದ್ರಿಂದ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಚೆನ್ನಾಗಿ ತುರ್ಕೋಬಹುದು. ಇದ್ರ ಜೊತೆಗೆ ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅರಿಶಿನದ ಪುಡಿ 1/4 ಟೀ ಸ್ಪೂನು, ಖಾರದ ಪುಡಿ 2 ಟೀ ಸ್ಪೂನು, ಧನಿಯಾ ಪುಡಿ 2 ಟೀ ಸ್ಪೂನು. ನೀವು ಖಾರ ಎಷ್ಟು ಹಾಕ್ತಿರೋ ಅಷ್ಟೇ ಧನಿಯಾ ಪೌಡ್ರು ಹಾಕ್ಕೊಳ್ಳಿ. ಖಾರ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ. ನೀವು ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡು ಆಮೇಲೆ ಸಾಲಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬಹುದು. ಸೊ ನೀವು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕನಷ್ಟು, ಜೀರಿಗೆ ಪುಡಿ 1/2 ಸ್ಪೂನು, ಗರಂ ಮಸಾಲ 1/2 ಸ್ಪೂನು, ಚಾಟ್ ಮಸಾಲ 1/2 ಸ್ಪೂನು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ದರೆ ಕ್ಯಾರೆಟ್ನ ಚೆನ್ನಾಗಿ ತುರ್ಕೊಂಡು ಹಾಕೋಬಹುದು. ಕ್ಯಾಪ್ಸಿಕಮ್ನೂ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬಹುದು. ಇದ್ರ ಜೊತೆಗೆ ಮೊಜರೆಲ್ಲಾ ಚೀಸ್ ಆ್ಯಡ್ ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಪನ್ನೀರ್ ಚೀಸ್ ಪರೋಟ ಅಂತೂ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ನಾನು ಮನೆಯಲ್ಲಿ ಅದನ್ನು ಮಾಡಿದ್ದೀನಿ. ನಾನಿಲ್ಲಿ ಚಪಾತಿ ಹಿಟ್ಟನ್ನ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸ್ಟಫಿಂಗ್ನ ಚಪಾತಿ ಹಿಟ್ಟಿನ ಒಳಗಡೆ ಇಟ್ಟು ಈ ಥರ ಕ್ಲೋಸ್ ಮಾಡಿ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಬಿಸಿಯಾಗಿರುವಂತಹ ತವಾ ಮೇಲೆ ಇಟ್ಟು ಈ ಥರ ಎಣ್ಣೆ ಹಾಕ್ಕೊಂಡು ಪನ್ನೀರ್ ಪರೋಟನ ಮಾಡ್ಕೋಬೇಕು. ನೋಡಿದ್ರ ಹೇಗಿದೆ? ತಿರುಗಿಸಿದ್ಮೇಲೆ ಒಳಗಡೆ ಎಲ್ಲ ಕಡೆನೂ ಸ್ಟಫಿಂಗ್ ಈಕ್ವಲ್ ಆಗಿ ಎಲ್ಲ ಕಡೆನೂ ಫಿಲ್ ಆಗಿದೆ. ನೋಡಿ, ಒಂದು ಓಪನ್ ಮಾಡಿ ತೋರಿಸ್ತೀನಿ. ಈ ಪನ್ನೀರ್ ಪರೋಟಾನ ನೀವು ಮೊಸರು ಜೊತೆಗೆ ಇಲ್ಲ ಅಂದರೆ ಉಪ್ಪಿನಕಾಯಿ ಜೊತೆಗೆ ಇಟ್ಕೊಂಡು ತಿನ್ಬಹುದು. ಮಕ್ಕಳಿಗೆ ಹಾಗೆ ತಿನ್ನಕ್ಕೆ ಇಷ್ಟ ಆಗುತ್ತೆ. ನೋಡಿದ್ರ ಫ್ರೆಂಡ್ಸ್, ಪನ್ನೀರ್ ಎಲ್ಲ ಕಡೆನೂ ಎಷ್ಟು ಈಕ್ವಲ್ ಆಗಿ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ. ನೋಡಿದ್ರ ಎಷ್ಟು ಟೇಸ್ಟಿಯಾಗಿದೆ ಅಂತ. ಒಂದ್ಸತಿ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ. ನಾನಂತೂ ಪನ್ನೀರ್ ಪರೋಟನ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ನಲ್ಲಿ ಹೇಳಿ. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.